ಆ ವಿಷಯದ ಬಗ್ಗೆ ನನಗೆ ಏನು ಹೇಳುವ ಶಕ್ತಿ ಇಲ್ಲ. ನನ್ನ ಮುಂದೆ ಯಾವುದೂ ಚರ್ಚೆ ಆಗಿಲ್ಲ. ಬಹುಶಃ ಮೋದಿಯವ್ರ ಮನಸ್ಸಲ್ಲಿ ಏನಿದೆಯೋ ಅವರು ತಮ್ಮ ಮನಸ್ಸಲ್ಲಿರೋದನ್ನೇ ಬಿಟ್ಕೊಳ್ಳೋದಿಲ್ಲ. ಈಗ ನಿಮ್ಗೆ ಗೊತ್ತಿರ್ಬೋದು, ಅನೇಕ ರಾಜ್ಯಗಳಲ್ಲಿ ಹಿಂದಿದ್ದಂತ ಎಲ್ಲವನ್ನೂ ತಳ್ಳಿ ಹಾಕಿ ಹೊಸದಾಗಿದ್ದರನ್ನ ಮುಖ್ಯಮಂತ್ರಿಗಳಿದ್ದಾರೆ. ಮೋದಿಯವರ ಒಂದು ಅವರ ಆಕ್ಷನ್ ಪ್ಲಾನ್ ಅವರ ಪೊಲೀಸ್ಗೂ ಗೊತ್ತಾಗೋದಿಲ್ಲ. ಅವರ ಹೃದಯದಲ್ಲಿ ಏನಿದೆಯೋ ಅನ್ನೋದು ಅವರ ಪೊಲೀಸ್ಗೂ ಗೊತ್ತಾಗಲ್ಲ. ಆ ರೀತಿ ತೀರ್ಮಾನಗಳಿರ್ತಾರೆ. ಆದ್ರಿಂದ ಇನ್ನೊಂದು ಮೋದಿಯವರು 11 ದಿನ ಏನು ಉಪವಾಸ ಮಾಡುತ್ತಾ ಇದ್ದಾರೋ ರಾಮನೆಲ್ಲ ಪ್ರತಿಷ್ಠೆ ನೋಡ್ಲಿಕ್ಕೆ, ಬಹುಶಃ ನಾನು ಅವ್ರ ಬಗ್ಗೆ ಉತ್ಪ್ರೇಕ್ಷೆಯಿಂದ ಮಾತಾಡೋದಿಲ್ಲ. ದೈವ ನಿಯಾಮಕ. ಆ ಮನುಷ್ಯ ಯಾವ ರಾಮನ ಒಂದು ದೇವಸ್ಥಾನ ಒಡೆದು ಹೋಗಿ ಬಹಳ ವರ್ಷ ಆಯಿತು, ನಮಗೂ 500 ವರ್ಷ ಇರಬಹುದು. ಆ ಒಂದು ಚಿನ್ನದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ರಾಮನಲ್ಲ 5.5 ಅಡಿ ಮಾಡಲಿಕ್ಕೆ ಇಷ್ಟು ಶಾಸ್ತ್ರೀಯವಾಗಿ ಕ್ರಮಬದ್ಧತೆಯಿಂದ ನಿಷ್ಠೆಯಿಂದ, ಎಲ್ಲಿ ನಾಸಿಕ್ ಅಲ್ಲೇ ಸೀತಾ ಅಪಹರಣ ಮಾಡಿ ಸೀತಾ ಅಗಸ್ತ್ಯ ಮುನಿಗಳು ಹೇಳ್ತಾರೆ ಅಲ್ಲಿ ಹೋಗು ನೀವು. ಅವರು ಅಗಸ್ತ್ಯ ಮುನಿಗಳು ಅವರಿಗೆ ಎಲ್ಲ ರಾಮ ಲಕ್ಷ್ಮಣರಿಗೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಕೊಡುತ್ತಾರೆ. ನಾನು ಓದಿದ್ದೇನೆ ರಾಮಾಯಣ. ಅಲ್ಲಿ ಹೋಗು, ಅಲ್ಲಿ ಎಲ್ಲ ಪ್ರಾಣಿಗಳು ಎಲ್ಲೂ ಯಾವುದೇ ಪ್ರಾಣಿಗಳಿಗೂ ಒಂದಕ್ಕೊಂದಕ್ಕೆ ಭೇದ ಇಲ್ಲದೆ ಎಲ್ಲ ಪ್ರಾಣಿಗಳು ಒಟ್ಟಾಗಿ ನೀರು ಕುಡಿತವೆ. ಜಿಂಕೆಗಳು, ಹುಲಿಗಳು, ಸಿಂಹಗಳು ಎಲ್ಲ ನೀರಾಗ್ತದೆ ಅಂತ ಒಳ್ಳೆ ಸಮೃದ್ಧಿಯಾದ ಪ್ರದೇಶ. ಅಲ್ಲಿ ಹೋಗಿ ನಿಲ್ಲಿಸು ಅಂತ ಹೇಳ್ತಾರೆ ಅಗಸ್ತ್ಯ ಮುನಿಗಳು. ಅಲ್ಲಿ ಹೋಗ್ತಾರೆ. ಹೋದಾಗ ಈ ಘಟನೆ ಆಗಿದೆ. ಅದು ಮಾಯಾಜಿಗೆ ಬಂದು ಮುಂದೆ ತೀರ್ಪಡಿಕೆ ಮೂಗು ಇರಲಿ. ಅದರಿಂದ ಅವರು ನೆನ್ನೆ ಶುರು ಮಾಡಿದ್ದಾರೆ. ಯಾಕೆ ಅಲ್ಲಿ ಪರಿರಾಮ ಅಂತ ಹೇಳಿ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ನಾಸಿಕ್ ರಾಮ ಲಕ್ಷ್ಮಣ ಇಬ್ಬರು. ಸೀತೆ ಹೊರಟೋಗ್ಬಿಟ್ಟಿದ್ರು. ಅಲ್ಲಿ ಪೂಜೆ ಮಾಡಿ ಮೃತ ಎರಡು ಕ್ವಶನ್ಸ್ ಇದೆ. ಅವ್ರದ್ದು ತಾವು ಕಂಟೆಸ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಕುಮಾರ ಕಂಟೆಸ್ಟ್ ಮಾಡ್ತಾರೆ.